ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ ಭಗವದ್ಗೀತೆ ಸರಣಿಯ 62ನೇ ದಿನಕ್ಕೆ ಸ್ವಾಗತ. ಅರ್ಜುನನ ಪ್ರಾರ್ಥನೆಗೆ ಓಗೊಟ್ಟ ಕೃಷ್ಣನು ಇಂದು ಆ ಮಹಾನ್ ರಹಸ್ಯವನ್ನು ಬಿಚ್ಚಿಡುತ್ತಿದ್ದಾನೆ. ಆದರೆ ಒಂದು ಮುಖ್ಯ ವಿಷಯ, ನಮ್ಮ ಈ ಚರ್ಮದ ಕಣ್ಣುಗಳಿಗೆ ಭಗವಂತನ ಅನಂತ ರೂಪವನ್ನು ನೋಡುವ ಶಕ್ತಿಯಿಲ್ಲ. ಸೂರ್ಯನನ್ನೇ ನಾವು ನೇರವಾಗಿ ನೋಡಲಾರೆವು, ಇನ್ನು ಸಾವಿರಾರು ಸೂರ್ಯರ ತೇಜಸ್ಸಿನ ಭಗವಂತನನ್ನು ನೋಡುವುದು ಹೇಗೆ? ಅದಕ್ಕಾಗಿಯೇ ಕೃಷ್ಣನು ಅರ್ಜುನನಿಗೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತಿದ್ದಾನೆ. ಅದು ಯಾವುದು? ಬನ್ನಿ ನೋಡೋಣ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾಣಿ ನಾನಾವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಶ್ರೀ ಭಗವಂತನು ಹೇಳಿದನು, ಇಲೈ ಪಾರ್ಥನೆ, ನೂರಾರು ಮತ್ತು ಸಾವಿರಾರು ವಿಧದ ವಿವಿಧ ಬಣ್ಣ ಹಾಗೂ ಆಕೃತಿಗಳುಳ್ಳ ನನ್ನ ದಿವ್ಯ ರೂಪಗಳನ್ನು ನೋಡು. ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು ಮತ್ತು ಮರುತ್ತುಗಳನ್ನು ನೋಡು. ಈ ಮೊದಲು ಯಾರೂ ಕಾಣದ ಅನೇಕ ಅದ್ಭುತಗಳನ್ನು ಎಲೈ ಭಾರತನೇ ಈಗ ನೋಡು. ಕೃಷ್ಣನು ಕೇವಲ ಒಂದು ರೂಪವನ್ನು ತೋರಿಸುತ್ತಿಲ್ಲ, ಇಡೀ ಬ್ರಹ್ಮಾಂಡದ ಶಕ್ತಿಗಳು, ದೇವತೆಗಳು ಮತ್ತು ಪ್ರಕೃತಿಯ ರಹಸ್ಯಗಳೆಲ್ಲವೂ ಅವನಲ್ಲೇ ಅಡಗಿವೆ. ಅದೃಷ್ಟಪೂರ್ವಾಣಿ ಎಂದರೆ ಇದುವರೆಗೂ ಯಾರೂ ಕಾಣದ ಅದ್ಭುತಗಳು. ಅರ್ಜುನನಿಗೆ ಈಗ ಬ್ರಹ್ಮಾಂಡದ ಸಿನಿಮಾ ಪ್ರದರ್ಶನವಾಗಲಿದೆ. ಇಹ ಏಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಇಲೈ ಗುಡಾಕೇಶನೇ, ಅಂದರೆ ಅರ್ಜುನನೇ, ಚಲಿಸುವ ಮತ್ತು ಚಲಿಸದ ವಸ್ತುಗಳಿಂದ ಕೂಡಿದ ಈ ಸಮಸ್ತ ಜಗತ್ತನ್ನು ಹಾಗೂ ನೀನು ಬೇರೆ ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನೂ ಈಗ ನನ್ನ ಈ ದೇಹದ ಒಂದೇ ಕಡೆಯಲ್ಲಿ ನೋಡು. ನಮಗೆ ಜಗತ್ತು ತುಂಬ ದೊಡ್ಡದಾಗಿ ಕಾಣುತ್ತದೆ, ಆದರೆ ಭಗವಂತನಿಗೆ ಈ ಇಡೀ ಜಗತ್ತು ಆತನ ದೇಹದ ಒಂದು ಸಣ್ಣ ಭಾಗವಷ್ಟೇ. ನಮ್ಮ ಕಷ್ಟಗಳು, ಪ್ರಶ್ನೆಗಳು ಮತ್ತು ಭವಿಷ್ಯ ಎಲ್ಲಕ್ಕೂ ಉತ್ತರ ಆ ಪರಮಾತ್ಮನಲ್ಲೇ ಇದೆ ಎಂಬುದಕ್ಕೆ ಈ ಶ್ಲೋಕವೇ ಸಾಕ್ಷಿ. ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನಿನ್ನ ಈ ಸಾಮಾನ್ಯ ಕಣ್ಣುಗಳಿಂದ ನನ್ನನ್ನು ನೋಡಲು ನಿನಗೆ ಸಾಧ್ಯವಿಲ್ಲ. ಆದ್ದರಿಂದ ನಿನಗೆ ನಾನು ದಿವ್ಯ ಚಕ್ಷುವನ್ನು, ಅಂದರೆ ಡಿವೈನ್ ವಿಷನ್ ಅನ್ನು ನೀಡುತ್ತಿದ್ದೇನೆ. ಈಗ ನನ್ನ ಐಶ್ವರ್ಯಯುತವಾದ ಯೋಗಶಕ್ತಿಯನ್ನು ನೋಡು. ದಿವ್ಯ ಚಕ್ಷು ಎಂದರೆ ಕೇವಲ ಕಣ್ಣಿನ ಶಕ್ತಿಯಲ್ಲ, ಅದು ಅಂತರಂಗದ ಜ್ಞಾನದ ದೃಷ್ಟಿ. ಭಗವಂತನನ್ನು ಕಾಣಲು ಭೌತಿಕ ಸಾಧನಗಳಿಗಿಂತ ಆಧ್ಯಾತ್ಮಿಕ ಅರ್ಹತೆ ಮುಖ್ಯ. ಕೃಷ್ಣನು ಅರ್ಜುನನಿಗೆ ಆ ವಿಶೇಷ ಅರ್ಹತೆಯನ್ನು ತನ್ನ ಕೃಪೆಯಿಂದ ನೀಡುತ್ತಿದ್ದಾನೆ. ಸ್ನೇಹಿತರೆ, ದಿವ್ಯದೃಷ್ಟಿ ಪಡೆದ ಅರ್ಜುನನಿಗೆ ಈಗ ಏನು ಕಾಣಿಸುತ್ತಿರಬಹುದು? ಆ ರೂಪದ ತೇಜಸ್ಸು ಎಷ್ಟಿರಬಹುದು? ಸಂಜಯನು ಆ ದೃಶ್ಯವನ್ನು ಧೃತರಾಷ್ಟ್ರನಿಗೆ ಹೇಗೆ ವರ್ಣಿಸುತ್ತಾನೆ? ನಾಳೆಯ 63ನೇ ಭಾಗದಲ್ಲಿ ಸಂಜಯನ ವರ್ಣನೆಯ ಮೂಲಕ 1000 ಸೂರ್ಯರ ಪ್ರಕಾಶದ ಆ ಭವ್ಯ ವಿಶ್ವರೂಪದ ಪ್ರವೇಶವನ್ನು ಅರಿಯೋಣ. ಈ ರೋಮಾಂಚಕಾರಿ ಪಯಣ ಮುಂದುವರಿಯುತ್ತದೆ. ಧನ್ಯವಾದಗಳು.